ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಅಹಮದಾಬಾದ್ನಲ್ಲಿ ಆಗಿರುವ ವಿಮಾನ ದುರಂತದ ಹೇಗೆಲ್ಲ ಸಾವು ಬರಬಹುದು ಅನ್ನುವಂಥ ಆತಂಕವನ್ನು ಹುಟ್ಟಿಸುತ್ತಿದೆ. ಯಾಕಂದರೆ ವಿಮಾನದಲ್ಲಿ ಕುಳಿತವರು ಮಾತ್ರ ಸಾವಿಗೀಡಾಗಿಲ್ಲ, ಆರಾಮಾಗಿ ಹಾಸ್ಟೆಲ್ನಲ್ಲಿ ಊಟಕ್ಕೆ ಕುಳಿತವರು ಕೂಡ ಮೃತಪಟ್ಟಿದ್ದಾರೆ. ತಾವು ಕುಳಿತಲ್ಲಿಗೆ ಧಾವಿಸಿ ಬರಬಹುದು ಎನ್ನುವ ಸಣ್ಣ ಸೂಚನೆಯೂ ಇಲ್ಲದ ರೀತಿಯಲ್ಲಿ ಸಾವಿನ ರುದ್ರ ನರ್ತನವಾಗಿದೆ. ಈಗ ದುರಂತದ ಬಗ್ಗೆ ತನಿಖೆ ನಡೀತಾ ಇದ್ದು ಪ್ರಾಥಮಿಕ ವರದಿ DGCA ಕೈ ಸೇರಿದೆ. ಅದರಲ್ಲಿರುವಂತಹ ಮಹತ್ವದ ವಿಚಾರಗಳು ಕೂಡ ನ್ಯೂಸ್ 18ಗೆ ಲಭ್ಯವಾಗಿದೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ, ಸಾವಿನ ಯಮಾನ. ಈ ವಿಮಾನ ಅಕ್ಷರಶಃ ಸಾವಿನ ಯಮನಾಗಿ ಬಂದೆರಗಿರುವುದು. ನಿಜಕ್ಕೂ ಏರ್ ಇಂಡಿಯಾದ ಈ ವಿಮಾನ ಪ್ರಯಾಣಿಕರ ಪಾಲಿಗೆ ಯಮನಾಗಿತ್ತು. ಇನ್ನೂ ರನ್ವೇಯಿಂದ ಟೇಕ್ ಆಫ್ ಆಗಿತ್ತಷ್ಟೇ ಮುಂದಿನ ಕ್ಷಣದಲ್ಲಿ ನೆಲಕ್ಕಪ್ಪಳಿಸೋದಕ್ಕೆ ಹೋಗಿ ಹಾಸ್ಟೆಲ್ನ ಕಟ್ಟಡಕ್ಕೆ ಬಡಿದು ಅದರೊಳಗಿದ್ದವರು ಸುತ್ತಮುತ್ತಲಿದ್ದವರನ್ನು ಛಿದ್ರ ಮಾಡಿ ಹೊತ್ತಿ ಉರಿದಿತ್ತು. ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬೆಳಗ್ಗಿನ ಅಹಮದಾಬಾದ್ಗೆ ಹೋಗಿ ತಮ್ಮ ತವರು ರಾಜ್ಯದಲ್ಲಿ ಸಂಭವಿಸಿದ ಮಹಾ ದುರಂತದ ಸ್ಥಳವನ್ನು ಪರಿಶೀಲನೆ ಮಾಡಿದ್ದಾರೆ. ಗಾಯಾಳುಗಳನ್ನು ಮಾತನಾಡಿಸಿದ್ದಾರೆ, ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿದ್ದಾರೆ. ಆ ಮೂಲಕವಾಗಿ ಮುಂದಿನ ಕ್ರಮಗಳ ಬಗ್ಗೆ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಇದರ ನಡುವೆ ಗಾಯಗೊಂಡಂಥವರ ಕುಟುಂಬದವರು, ತಮ್ಮವರನ್ನ ಕಳ್ಕೊಂಡಂಥವರು ಅವರ ಆಕ್ರಂದನ, ನೋವು ಇದು ಹೇಳತೀರದಾಗಿದೆ. ಇದರ ನಡುವೆ ತನಿಖೆ ನಡೆದಿದ್ದು, ತನಿಖೆಯಲ್ಲಿ ಒಂದಿಷ್ಟು ಅಂಶಗಳನ್ನು ರೂಲ್ ಔಟ್ ಮಾಡಲಾಗ್ತಾ ಇದೆ. ಅಂದರೆ ಏನೇನು ಕಾರಣಗಳು ಇರಬಹುದು ಅನ್ನೋಂಥದ್ದನ್ನು ಪಾಯಿಂಟ್ಔಟ್ ಮಾಡಿಕೊಂಡು ಇದು ಕಾರಣನ ಅನ್ನೋಂಥದ್ದನ್ನು ನೋಡ್ತಾ ಬಂದಾಗ ಪ್ರಾಥಮಿಕ ತನಿಖೆಯಲ್ಲಿ ಕೆಲವೊಂದು ಅಂಶಗಳನ್ನು ರೂಲ್ ಔಟ್ ಮಾಡ್ತಾ ಬರಲಾಗಿದೆ. ಆದರೆ ಮಹತ್ವದ ಸಾಕ್ಷ್ಯಗಳು ಸಿಗಬಹುದು ಎನ್ನಲಾಗಿರುವಂತಹ ಬ್ಲ್ಯಾಕ್ ಬಾಕ್ಸ್ ಈಗಾಗಲೇ ಕಲೆಕ್ಟ್ ಆಗಿದೆ. ಅದರಲ್ಲಿ ನಿಜಕ್ಕೂ ಈ ವಿಮಾನ ದುರಂತಕ್ಕೆ ನಿಖರವಾದಂಥ ಕಾರಣ ಸಿಗುತ್ತಾ, ಅದನ್ನು ನೋಡಬೇಕಾಗಿದೆ. ಅದರ ಬಗ್ಗೆ ಒಂದು ವಿವರವಾದಂತಹ ವರದಿಯನ್ನು ನಿಮಗೆ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ ನಿಮಗೆ ತೋರಿಸ್ತೀನಿ. ಸಾವಿನ ಯಮಾನ ಆಗಿರುವಂಥದ್ದು ಹೇಗೆ ಈ ವಿಮಾನ ಅನ್ನೋದನ್ನು. ಇನ್ನು ಎರಡನೇ ಸುದ್ದಿಯನ್ನು ನಿಮಗೆ ತೋರಿಸ್ತೀನಿ. ನಮ್ಮ ಪಾಲು ಕೊಡಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇತ್ತೀಚೆಗೆ ಕೇಂದ್ರದ ನೀತಿ ಆಯೋಗ ಕರೆದಿದ್ದಂತಹ ಸಭೆ, ಮೇ ತಿಂಗಳಿನಲ್ಲಿ ಕರೆದಂತಹ ಸಭೆಗೆ ಗೈರು ಹಾಜರಾಗಿದ್ದರು. ಆದರೆ ಇವತ್ತು ಕೇಂದ್ರದ 16ನೇ ಹಣಕಾಸು ಆಯೋಗದ ಸಭೆಗೆ ಹಾಜರಾಗಿದ್ದರು. ಹಣಕಾಸು ಆಯೋಗದ ಮುಖ್ಯಸ್ಥರನ್ನ ಮತ್ತು ಆಯೋಗದ ಸದಸ್ಯರನ್ನ ಭೇಟಿಯಾಗಿದ್ದಾರೆ. ಇದುವರೆಗೂ ಸಿಎಂ ಸಿದ್ದರಾಮಯ್ಯನವರು 15ನೇ ಹಣಕಾಸು ಆಯೋಗದಿಂದ ರಾಜ್ಯಕ್ಕೆ ಹೇಗೆಲ್ಲ ಅನ್ಯಾಯ ಆಗಿದೆ ಅನ್ನೋದನ್ನು ಅವರು ವಿರೋಧ ಪಕ್ಷದಲ್ಲಿದ್ದಾಗಲೂ ಹೇಳ್ತಾ ಇದ್ರು. ಮುಖ್ಯಮಂತ್ರಿ ಆದ ಮೇಲೂ ಕೂಡ ಅದನ್ನು ಪ್ರತಿಪಾದಿಸ್ತಾ ಬಂದಿದ್ದಾರೆ. ತಮ್ಮ ಬಜೆಟ್ಗಳಲ್ಲೂ ಕೂಡ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಇಂದು 16ನೇ ಹಣಕಾಸು ಆಯೋಗದ ಜೊತೆಗೆ ಮಾತನಾಡಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯಕ್ಕಾದಂಥ ಅನ್ಯಾಯಗಳು ಸೇರಿದಂತೆ ಮುಂದೆ ಸಿಗಬೇಕಾದಂತಹ ಪರಿಹಾರದ ಬಗ್ಗೆ ಮಾತನಾಡಿದ್ದಾರೆ. ಬಹಳ ಮುಖ್ಯವಾಗಿ ರಾಜ್ಯದ ಕಡೆಯಿಂದ ಅವರು ಸಲ್ಲಿಸಿರುವಂತಹ ಪ್ರಸ್ತಾವನೆ ಮತ್ತು ಮಾಡಿರುವಂತಹ ಶಿಫಾರಸು ಬಹಳ ಮಹತ್ವವನ್ನು ಪಡ್ಕೊಂಡಿದೆ. ರಾಜ್ಯಗಳ GDPಯನ್ನು ಕೇಂದ್ರದ ತೆರಿಗೆ ಹಂಚಿಕೆಯಲ್ಲಿ, ಟ್ಯಾಕ್ಸ್ ಡೆವಲ್ಯೂಷನ್ನಲ್ಲಿ ಪ್ರಮುಖ ಮಾನದಂಡವಾಗಿ ಪರಿಗಣಿಸಬೇಕು, ಅದರ ಆಧಾರದ ಮೇಲೆ ಡೆವಲ್ಯೂಷನ್ ಮಾಡಬೇಕು ಅನ್ನುವಂಥದ್ದನ್ನು ಅವರು ಕೇಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ರಾಜ್ಯ ನೀಡುವಂತಹ ತೆರಿಗೆಯಲ್ಲಿ 50% ಪಾಲು ವಾಪಸ್ ಅದೇ ರಾಜ್ಯಕ್ಕೆ ಸಿಗಬೇಕು ಅನ್ನುವಂತಹ ಶಿಫಾರಸನ್ನು ಕೂಡ ಮಾಡಿದ್ದಾರೆ. ಅದರ ಬಗ್ಗೆಯೂ ಕೂಡ ನಿಮಗೆ ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಅಹಮದಾಬಾದ್ನಲ್ಲಿ ನಡೆದಿರುವಂತಹ ವಿಮಾನ ದುರಂತ ನೋಡಿ. ಸಾವು ಹೀಗೆಲ್ಲ ಬರಬಹುದು, ಹೇಗೆ ಸಂಭವಿಸಬಹುದು ಅನ್ನೋದನ್ನು ಯಾರೂ ಕೂಡ ಊಹಿಸೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದಕ್ಕೆ ಇದು ಮತ್ತೊಂದು ಉದಾಹರಣೆಯಾಗಿ ಅಷ್ಟೇ ನಮ್ಮ ಕಣ್ಣ ಮುಂದೆ ಇರುವಂಥದ್ದು. ಮೆಡಿಕಲ್ ಓದ್ತಾ ಇದ್ದಂತಹ ವಿದ್ಯಾರ್ಥಿಗಳು ಮಧ್ಯಾಹ್ನದ ಹೊತ್ತಲ್ಲಿ ಊಟಕ್ಕೆ ಬಂದು ಕುಳಿತಿದ್ರು. ಅದರಲ್ಲಿ ಯಾವುದೋ ಒಬ್ಬ ವಿದ್ಯಾರ್ಥಿಯ ಸಂಬಂಧಿ, ನಮ್ಮ ಊರಿನ ಹುಡುಗ ಇಲ್ಲಿ ಓದ್ತಾ ಇದ್ದಾನೆ, ಹಾಸ್ಟೆಲ್ನಲ್ಲಿ ಓದ್ತಾ ಇದ್ದಾನೆ ಅಂತ ತಿಳ್ಕೊಂಡು ಅವ್ರು ಮಾತನಾಡಿಸೋದಕ್ಕೆ ಅಂತ ಬಂದಿದ್ರು. ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡ್ತಾ ಇದ್ರು. ಆಕಾಶದಲ್ಲಿ ಹಾರಬೇಕಾದಂತಹ ವಿಮಾನ ಈ ಹಾಸ್ಟೆಲ್ ಒಳಗಡೆ ಬರುತ್ತೆ ಅಂತೇಳಿ ಕನಸಲ್ಲೂ ಕೂಡ ಯೋಚನೆ ಮಾಡೋದಕ್ಕೆ ಸಾಧ್ಯನೇ ಇರಲಿಲ್ಲ. ಪುಟ್ಟ ಹುಡುಗ ತನ್ನ ಟೀ ಅಂಗಡಿಯಲ್ಲಿ, ಆ ಅಂಗಡಿಯಲ್ಲಿ ಬಂದು ಕೆಲಸಕ್ಕೆ ಅಂತೇಳಿ ಬಂದಿದ್ದಷ್ಟೇ ಮಧ್ಯಾಹ್ನದ ಹೊತ್ತಿನಲ್ಲಿ ಆತ ಕೂಡ ಈ ದುರಂತದಲ್ಲಿ ಸಾವಿಗೀಡಾಗಿದ್ದಾನೆ. ಅದರ ಬಗ್ಗೆ ನಾವು ವರದಿ ನಿಮ್ಗೆ ತೋರಿಸ್ತೀವಿ.
ಅಹಮದಾಬಾದ್ ಏರ್ಪೋರ್ಟ್ನಿಂದ ಲಂಡನ್ ಕಡೆಗೆ ಹಾರಿದ್ದ ಏರ್ ಇಂಡಿಯಾ ವಿಮಾನ ಇದ್ದಕ್ಕಿದ್ದಂತೆ ಮಹಾದುರಂತದಲ್ಲಿ ಅಂತ್ಯವಾಗಿದ್ದನ್ನ ಕಂಡು ಇಡೀ ದೇಶವೇ ಬೆಚ್ಚಿಬಿದ್ದಿದೆ. ವಿಮಾನದಲ್ಲಿದ್ದ 242 ಜನರ ಪೈಕಿ 241 ಜನರ ಬದುಕಿಗೆ ಕೊಳ್ಳಿ ಇಟ್ಟ ವಿಮಾನ ಪತನದ ವೇಳೆ ಮತ್ತಷ್ಟು ಜನರನ್ನ ಬಲಿ ಪಡೆಯಿತು. ತಮ್ಮ ಪಾಡಿಗೆ ಊಟ ಮಾಡಿಕೊಂಡು ಕುಳಿತಿದ್ದ ಮೆಡಿಕಲ್ ವಿದ್ಯಾರ್ಥಿಗಳು, ರಸ್ತೆ ಬದಿಯಲ್ಲಿ ಅಂಗಡಿ ಇಟ್ಟುಕೊಂಡವರು ಸೇರಿ ಒಟ್ಟು 265 ಜನ ಇದುವರೆಗೆ ಪ್ರಾಣ ಕಳೆದುಕೊಂಡಿದ್ದಾರೆ. ತಮ್ಮವರನ್ನ ಕಳೆದುಕೊಂಡವರು ಒಂದೆಡೆ ರೋಧಿಸುತ್ತಿದ್ದರೆ ಮತ್ತೊಂದೆಡೆ ಶವಗಳ ಗುರುತು ಹಿಡಿಯಲು ಡಿಎನ್ಎ ಟೆಸ್ಟ್ ಮಾಡಿಸಲಾಗುತ್ತಿದೆ. ಗಾಯಾಳುಗಳಿಗೆ ಮತ್ತೊಂದೆಡೆ ಚಿಕಿತ್ಸೆ ಸಾಗುತ್ತಿದೆ. ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆ ವಿಮಾನ ದುರಂತದಲ್ಲಿ ಗಾಯಗೊಂಡವರು ಹಾಗೂ ಅವರ ಬಂಧುಗಳಿಂದ ತುಂಬಿ ಹೋಗಿದೆ. ಇದರ ನಡುವೆಯೇ ಅಹಮದಾಬಾದ್ನಲ್ಲಿನ ಏರ್ ಇಂಡಿಯಾ ವಿಮಾನ ಪತನಕ್ಕೆ ಕಾರಣಗಳನ್ನು ಹುಡುಕಲಾಗುತ್ತಿದೆ. ಘಟನಾ ಸ್ಥಳದಲ್ಲೇ ಇರುವ ಡಿಜಿಸಿಎ ಅಧಿಕಾರಿಗಳು, ಎಟಿಎಸ್ನ ಸಿಬ್ಬಂದಿ, ಎನ್ಎಸ್ಜಿ ಟೀಮ್ಗಳು ಪರಿಶೀಲನೆ ಮಾಡುತ್ತಿವೆ. ಸಿಕ್ಕ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ವಿಮಾನ ಪತನಕ್ಕೆ ಕಾರಣವೇನುವಂತ ಹುಡುಕಾಟ ಮುಂದುವರೆದಿದೆ. ಈಗಾಗಲೇ ವಿಮಾನ ದುರಂತಕ್ಕೆ ಸಂಬಂಧಿಸಿದಂತೆ ಪ್ರಾಥಮಿಕ ವರದಿ ಡಿಜಿಸಿಎಗೆ ಸಲ್ಲಿಕೆಯಾಗಿದ್ದು, ಅದರಲ್ಲಿ ದುರಂತಕ್ಕೆ ಕಾರಣವಾಗಿರಬಹುದಾದ ಪ್ರಶ್ನೆಗಳನ್ನು ಮುಂದಿಟ್ಟು ಪರಿಶೀಲಿಸಲಾಗಿದೆ. ಆ ವರದಿಯಲ್ಲಿನ ಪ್ರಮುಖ ಅಂಶಗಳ ಬಗ್ಗೆ ನೆಟ್ವರ್ಕ್ 18ಗೆ ಡಿಜಿಸಿಎ ಉನ್ನತ ಮೂಲಗಳಿಂದ ಮಹತ್ವದ ಮಾಹಿತಿ ಲಭ್ಯವಾಗಿದೆ. ವಿಮಾನ ದುರಂತಕ್ಕೆ ಸಂಬಂಧಿಸಿದ ಪ್ರಾಥಮಿಕ ವರದಿ ಡಿಜಿಸಿಎಗೆ ಸಲ್ಲಿಕೆಯಾಗಿದೆ. ಆ ಪ್ರಾಥಮಿಕ ವರದಿಯಲ್ಲಿನ ಅಂಶಗಳು ನ್ಯೂಸ್ 18ಗೆ ಲಭ್ಯವಾಗಿವೆ. ವಿಮಾನದ ಇಂಜಿನ್ಗೆ ಹಕ್ಕಿ ಬಡಿದಿರುವ ಸಾಧ್ಯತೆ ಇಲ್ಲ. ಪೈಲಟ್ ಕಾರಣದಿಂದ ಅಪಘಾತ ಸಾಧ್ಯತೆ ತೀರಾ ಕಡಿಮೆ ಮತ್ತು ವಿಮಾನದಲ್ಲಿ ಕೆಲವು ಸೀಟುಗಳು ಖಾಲಿ ಇದ್ದಿದ್ದರಿಂದ ವಿಮಾನ ಓವರ್ಲೋಡ್ ಆಗಿರುವ ಸಾಧ್ಯತೆ ಇಲ್ಲ ಎನ್ನುತ್ತಿದೆ ಡಿಜಿಸಿಎಗೆ ಸಲ್ಲಿಕೆಯಾಗಿರುವ ಪ್ರಾಥಮಿಕ ವರದಿ. ಈಗ ದುರಂತಕ್ಕೆ ಕಾರಣವಾಗಿರಬಹುದಾದ ಮತ್ತಷ್ಟು ಪ್ರಶ್ನೆಗಳನ್ನು ಮುಂದಿಟ್ಟು ತನಿಖೆ ಮುಂದುವರೆದಿದೆ. ಅಲ್ಲದೆ ಈ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂದ್ರೆ ಅದು ವಿಮಾನದ ಡಿವಿಆರ್ ಅಥವಾ ಬ್ಲಾಕ್ ಬಾಕ್ಸ್ನಲ್ಲಿರುವ ಮಾಹಿತಿ ಹೊರಬರಬೇಕಿದೆ. ಎರಡೂ ಇಂಜಿನ್ಗಳಲ್ಲಿ ತಾಂತ್ರಿಕ ದೋಷದಿಂದ ಅಪಘಾತ ಆಗಿರಬಹುದು. ತೈಲ ಪೂರೈಕೆ ವ್ಯತ್ಯಯದಿಂದಾಗಿ ಇಂಜಿನ್ಗೆ ಹಾನಿಯಾಗಿರಬಹುದು. ಹಾಗೆ ಗಾಳಿಯ ಒತ್ತಡ, ವೇಗಕ್ಕೆ ವಿಮಾನ ಸಮತೋಲನ ಕಳೆದುಕೊಂಡಿರುವ ಸಾಧ್ಯತೆಗಳೂ ಇವೆ. ಈ ಎಲ್ಲ ಆಂಗಲ್ನಲ್ಲೂ ತನಿಖೆ ಮುಂದುವರೆದಿದೆ. ಈ ಮಧ್ಯೆ ವಿಮಾನ ಪತನ ಸ್ಥಳದಲ್ಲಿ ತನಿಖೆ ಭರದಿಂದ ಸಾಗಿದೆ. ಎನ್ಡಿಆರ್ಎಫ್ ಟೀಮ್, ಭಾರತೀಯ ಸೇನೆ ಪರಿಶೀಲನೆ ಮಾಡುತ್ತಿದೆ. ಎನ್ಎಸ್ಜಿ ಟೀಮ್, ಎಫ್ಎಸ್ಎಲ್ ಅಧಿಕಾರಿಗಳಿಂದ ಕಾರಣಗಳು ಮತ್ತು ಸಾಕ್ಷ್ಯಗಳ ಹುಡುಕಾಟ ನಡೆದಿದೆ. ಸತತ ಹುಡುಕಾಟಗಳ ಮಧ್ಯೆಯೇ ಕೃತ್ಯ ನಡೆದ ಸ್ಥಳದಿಂದ ಡಿವಿಆರ್ ಒಂದನ್ನ ಎಟಿಎಸ್ ಸಿಬ್ಬಂದಿ ಪತ್ತೆ ಹಚ್ಚಿದ್ದಾರೆ. ಡಿವಿಆರ್ ಅನ್ನ ಎಫ್ಎಸ್ಎಲ್ ಪರೀಕ್ಷೆಗೆ ಕಳುಹಿಸಿದೆ. ಹಾಗೆ ಹುಡುಕಾಡ್ತಿರೋವಾಗಲೇ ಮೆಡಿಕಲ್ ಹಾಸ್ಟೆಲ್ ಬಿಲ್ಡಿಂಗ್ನ ಮೇಲೆ ವಿಮಾನದ ಬ್ಲಾಕ್ ಬಾಕ್ಸ್ ಸಿಕ್ಕಿದೆ. ಇದು ಇಡೀ ದುರಂತದ ಕಾರಣಗಳನ್ನು ಪತ್ತೆ ಹಚ್ಚೋದಕ್ಕೆ ಸದ್ಯಕ್ಕೆ ಇದೊಂದೇ ಪ್ರಮುಖ ಆಧಾರ. ವಿಮಾನದ ಕಾಕ್ಪಿಟ್ನಲ್ಲಿರುವ ಬ್ಲಾಕ್ ಬಾಕ್ಸ್ನಲ್ಲಿ ಎಲ್ಲವೂ ರೆಕಾರ್ಡ್ ಆಗಿರುತ್ತೆ. ಕಿತ್ತಳೆ ಬಣ್ಣದ ಬಾಕ್ಸ್ನಲ್ಲಿ 2 ಡಿವೈಸ್ಗಳು ಇರುತ್ತವೆ. ಅದರಲ್ಲಿ ಪೈಲಟ್ ಹಾಗೂ ಎಟಿಸಿ ನಡುವಿನ ಸಂಪೂರ್ಣ ಸಂಭಾಷಣೆ ಸಿಗುತ್ತೆ. ಹವಾಮಾನ ವೈಪರೀತ್ಯ, ವಿಮಾನದ ವೇಗ, ವರ್ತನೆ, ಇಂಜಿನ್ ಸ್ಥಿತಿಗತಿ ಎಲ್ಲವೂ ರೆಕಾರ್ಡ್ ಆಗಿರುತ್ತೆ. ವಿಮಾನದ ಇಂಜಿನ್ ರನ್ ಆದಾಗಿನಿಂದ 25 ಗಂಟೆಗಳ ಸಂಪೂರ್ಣ ಚಿತ್ರಣ ಬ್ಲಾಕ್ ಬಾಕ್ಸ್ನಲ್ಲಿರುತ್ತೆ. ದುರಂತದ ಕಾರಣ ತಿಳಿಯಲು ಬ್ಲಾಕ್ ಬಾಕ್ಸ್ ರಿಟ್ರೀವ್ ಮಾಡಲಾಗುತ್ತೆ. ಎಫ್ಎಸ್ಎಲ್ಗೆ ಬ್ಲಾಕ್ ಬಾಕ್ಸ್ ಮತ್ತು ಡಿವಿಆರ್ ಕಳಿಸಿ ಪರಿಶೀಲನೆ ಮಾಡಲಾಗುತ್ತೆ. ಬ್ಲಾಕ್ ಬಾಕ್ಸ್ನಲ್ಲಿ ಸಿಗುವ ಆಡಿಯೋ ಜೊತೆಗೆ ಪತನದ ಸಮಯ ಹೋಲಿಕೆ ಮಾಡುವ ಮೂಲಕ ದುರಂತಕ್ಕೆ ಕಾರಣ ಏನು ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಲಾಗುತ್ತೆ. ಈ ಎಲ್ಲದರ ಮಧ್ಯೆಯೇ ಪ್ರಧಾನಿ ನರೇಂದ್ರ ಮೋದಿ ಬೆಳಿಗ್ಗೆಯೇ ಅಹಮದಾಬಾದ್ಗೆ ಭೇಟಿ ಕೊಟ್ಟಿದ್ದರು. ಮೊದಲು ವಿಮಾನ ಪತನವಾದ ಸ್ಥಳಕ್ಕೆ ಭೇಟಿ ನೀಡಿದ್ದರು. ಗುಜರಾತ್ ಸಿಎಂ ಭೂಪೇಂದ್ರ ಪಟೇಲ್, ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಹಾಗೂ ವಿಮಾನಯಾನ ಇಲಾಖೆ ಅಧಿಕಾರಿಗಳು ಜೊತೆಗಿದ್ರು. ಘಟನಾ ಸ್ಥಳ, ಮೆಡಿಕಲ್ ಹಾಸ್ಟೆಲ್ ಕಟ್ಟಡ ಪರಿಶೀಲನೆ ಮಾಡಿದ್ರು ಮೋದಿ. ಅದಾದ ಬಳಿಕ ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಗೆ ಮೋದಿ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ಸ್ಥಿತಿ ವಿಚಾರಿಸಿದ್ರು. ಗಾಯಾಳುಗಳ ಬಳಿ ಹೋಗಿ ದುರಂತ ನಡೆದ ಸಂದರ್ಭದ ಬಗ್ಗೆ ವಿವರ ಕೇಳಿದ್ರು. ದುರಂತಕ್ಕೀಡಾದ ವಿಮಾನದಿಂದ ಬದುಕಿ ಬಂದಿರುವ ಏಕೈಕ ವ್ಯಕ್ತಿ ವಿಶ್ವಾಸ್ ಕುಮಾರ್ ರಮೇಶ್ ಅವರ ಜೊತೆ ಕೆಲಹೊತ್ತು ಮಾತನಾಡಿದ ಪ್ರಧಾನಿ ಮೋದಿ ಕಡೆಯ ಕ್ಷಣದಲ್ಲಿ ವಿಮಾನದ ಒಳಗೆ ಏನು ಸಂಭವಿಸಿತ್ತು ಎಂಬುದರ ಬಗ್ಗೆ ತಿಳಿದುಕೊಂಡ್ರು. टेक ऑफ के बाद 1 मिनट के अंदर ही जब टेक ऑफ हुआ ना तो सडनली 5-10 सेकंड कैसे लगा जैसे स्टक हो गया वो. बाद में से मेरे को लगा कि कुछ हुआ. बाद में प्लेन में लाइट ऑन हो गई, ग्रीन और वाइट. बाद में वो पता नहीं वो प्लेन टेक ऑफ ज़्यादा करने के लिए वो रेस तो बोलते हैं क्या, रेस दिया होगा ऐसा कुछ, और सीधा स्पीड में ही घुस गया जहाँ वो क्या था वो हॉस्टल था, एक हॉस्पिटल का. हाँ, हॉस्टल में. और सब सामने सब नहीं, क्योंकि आई थिंक मेरे को जब मैं जो साइड पे था ना वो साइड हॉस्टल पे नहीं लैंड हुई थी. हॉस्टल के जो ग्राउंड फ्लोर है ना, जैसे नीचे वहाँ लैंड हुई थी.
तो मुझे दूसरे के बारे में मेरे को पता नहीं, लेकिन मैं जहाँ लैंड हुआ था ना वो नीचे की साइड थी, तो जब वहाँ थोड़ा पेस भी था प्लेन के जब बाहर, तो जब जैसे मेरा डोर टूटा ना सब, तो मैंने देखा ना जब सामने कि थोड़ा इधर पेस है, मैं ट्राई कर सकता हूँ निकलने के लिए, तो मैंने ट्राई किया निकलने के लिए, तो फिर मैं निकल गया उधर, क्योंकि अपोजिट साइड पे थे ना वो बिल्डिंग का वो था ना दीवार, तो उधर से कोई शायद नहीं निकल सका होगा। ಆಸ್ಪತ್ರೆಯಿಂದ ತೆರಳಿದ ಮೋದಿ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ಮಾಡಿದ್ರು. ವಿಮಾನ ದುರಂತದ ಬಗ್ಗೆ ವಿಮಾನಯಾನ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಗಾಯಾಳುಗಳ ಚಿಕಿತ್ಸೆ, ಊಟ, ವಸತಿ ವ್ಯವಸ್ಥೆಗೆ ಸೂಚನೆ ಕೊಟ್ಟರು. ಮೃತದೇಹಗಳ ಹಸ್ತಾಂತರ, ಊರುಗಳಿಗೆ ತಲುಪಿಸುವ ವ್ಯವಸ್ಥೆಗಳ ಬಗ್ಗೆ ಪರಾಮರ್ಶೆ ಮಾಡಿದ್ರು. ಸಭೆ ಮುಗಿಸಿದ ಮೇಲೆ ಮಾಜಿ ಸಿಎಂ ವಿಜಯ್ ರೂಪಾನಿ ಮನೆಗೆ ಭೇಟಿ ಕೊಟ್ಟು ರೂಪಾನಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ದಿನವಿಡೀ ಅಹಮದಾಬಾದ್ನಲ್ಲೇ ಇದ್ದ ಮೋದಿಯವರನ್ನ ಏರ್ ಇಂಡಿಯಾ ಸಿಇಒ ಕ್ಯಾಂಬೆಲ್ ವಿಲ್ಸನ್ ಭೇಟಿಯಾಗಿ ಚರ್ಚಿಸಿದ್ರು. ವಿಮಾನ ಪತನದ ಬಳಿಕ ತೆಗೆದುಕೊಂಡ ಕ್ರಮಗಳ ಬಗ್ಗೆ ಚರ್ಚಿಸಿದ್ರು. ಹಾಗೆಯೇ ಬ್ರಿಟನ್ ಹೈಕಮಿಷನರ್ ಜೊತೆಗೂ ಪ್ರಧಾನಿ ಸಭೆ ಮಾಡಿದ್ರು. ಬ್ರಿಟನ್ ಪ್ರಜೆಗಳ ಶವಗಳ ಹಸ್ತಾಂತರ, ಜಾಗತಿಕ ವ್ಯವಹಾರಗಳ ಬಗ್ಗೆಯೂ ಚರ್ಚೆ ನಡೆಯಿತು. ಇನ್ನೊಂದೆಡೆ ಅಹಮದಾಬಾದ್ ಸಿವಿಲ್ ಆಸ್ಪತ್ರೆಯಲ್ಲಿ ಸಂಬಂಧಿಕರ ಆಕ್ರಂದನ ಹೇಳತೀರದಾಗಿತ್ತು. ಸಾವನ್ನಪ್ಪಿದ ಎಲ್ಲರ ಮರಣೋತ್ತರ ಪರೀಕ್ಷೆ ಆಗಿದ್ದು 100ಕ್ಕೂ ಹೆಚ್ಚು ಶವಗಳನ್ನು ಸಂಬಂಧಿಕರಿಗೆ ಹಸ್ತಾಂತರಿಸಲಾಗಿದೆ. ಇದುವರೆಗೂ ಗುರುತು ಸಿಗದ ಮೃತರ ಕುಟುಂಬಸ್ಥರಿಂದ ಡಿಎನ್ಎ ಸ್ಯಾಂಪಲ್ ಸಂಗ್ರಹಿಸಿ ಶವಗಳನ್ನು ಹುಡುಕಲಾಗುತ್ತಿದೆ. ब्लड सैंपल दिया है तो 72 आवर्स लगेंगे, यहाँ से पता अभी चला हमको। कब आई थी या क्या? वो एक साल से लंदन में थी और 1 महीने से इंडिया में थी, वो डेंटल मेडिकल ट्रीटमेंट के लिए यहाँ पर थी। ಈ ಮಧ್ಯೆ ದುರಂತದಲ್ಲಿ ಸಣ್ಣ ಪುಟ್ಟ ಗಾಯಗಳಿಂದ ಆಸ್ಪತ್ರೆ ಸೇರಿದ್ದ ಬಿಜೆ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಚಿಕಿತ್ಸೆ ಪಡೆದು ಡಿಸ್ಚಾರ್ಜ್ ಆಗ್ತಿದ್ದಾರೆ. ಈ ಮಹಾ ದುರಂತದ ನಂತರ ಹಾಸ್ಟೆಲ್ ಕಟ್ಟಡ ಹಲವು ಕಡೆಗಳಲ್ಲಿ ಛಿದ್ರಗೊಂಡಿದ್ದು, ಹಾಸ್ಟೆಲ್ನಲ್ಲಿದ್ದ ಸಿಬ್ಬಂದಿ, ವಿದ್ಯಾರ್ಥಿಗಳು ಹಾಗೂ ಪ್ರೊಫೆಸರ್ಗಳು ಹಾಸ್ಟೆಲ್ ತೊರೆಯುತ್ತಿದ್ದಾರೆ. एकदम से एंड उसके बाद मैं सीढ़ियों से उतरा तो पूरा मतलब सफोकेशन में ही था सब कुछ, सरवाइव करके सामने वाली बाउंड्री में कूद के गया, तो उसकी वजह से मुझे स्प्रेन हुआ। क्या टूट गया है? नहीं टूटा नहीं, स्प्रेन जैसा है, अभी एक्सरे करवाया, ठीक है, बच गया। अच्छा। अगर 10-15 सेकंड में रुक जाता तो फिर मैं नहीं निकल पाता। मतलब क्या होता? मतलब सफोकेशन एस्फिक्सिया से मर जाते। ಈ ಮಧ್ಯೆ ದುರಂತದ ಬಗ್ಗೆ ಏರ್ ಇಂಡಿಯಾ ಸಂಸ್ಥೆಯ ಒಡೆತನ ಹೊಂದಿರುವ ಟಾಟಾ ಗ್ರೂಪ್ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಮೃತರ ಕುಟುಂಬಗಳಿಗೆ ತಲಾ 1 ಕೋಟಿ ಪರಿಹಾರವನ್ನ ನಿನ್ನೆಯೇ ಘೋಷಿಸಿತ್ತು. ಇದೀಗ ಇಡೀ ಘಟನೆ ಟಾಟಾ ಗ್ರೂಪ್ನ ಇತಿಹಾಸದಲ್ಲೇ ಅತ್ಯಂತ ಘೋರ ದುರಂತ ಎಂದು ಕಂಪನಿಯ ಮುಖ್ಯಸ್ಥರು ದುಃಖ ವ್ಯಕ್ತಪಡಿಸಿದ್ದಾರೆ. ಸಾವನ್ನಪ್ಪಿದವರು ಹಾಗೂ ಗಾಯಾಳುಗಳ ಜೊತೆ ಕಂಪನಿ ಇರಲಿದೆ. ವಿಮಾನಗಳ ಸುರಕ್ಷತೆಯ ಬಗ್ಗೆ ಯಾರಿಗೂ ಆತಂಕ, ಕಳವಳ ಬೇಡ ಎಂದು ಸ್ಪಷ್ಟಪಡಿಸಿದೆ. ಪ್ರಯಾಣಿಕರ ಸುರಕ್ಷತೆಯೇ ನಮಗೆ ಆದ್ಯತೆ, ಅದರಲ್ಲಿ ಯಾವುದೇ ರಾಜಿ ಇಲ್ಲ ಎಂದು ಟಾಟಾ ಗ್ರೂಪ್ ಸ್ಪಷ್ಟಪಡಿಸಿದೆ. ಏನೇ ಆದರೂ ಈ ಮಹಾದುರಂತಕ್ಕೆ ನಿಖರ ಕಾರಣಗಳೇನು ಎನ್ನುವುದು ಸಂಪೂರ್ಣ ತನಿಖೆ ಮುಗಿದ ಮೇಲಷ್ಟೇ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಈ ಸಾವು ಮತ್ತು ಸಾವಿನ ವಿಮಾನಕ್ಕೆ ಕಾರಣ ಆಗಿದೆಯೇನು, ಇವೆಲ್ಲವನ್ನು ಕೂಡ ಈಗ ಪತ್ತೆ ಹಚ್ಚುವಂತಹ ಕೆಲಸ ನಡಿಬೇಕಾಗಿದೆ. ಆ ಕೆಲಸವನ್ನು ಈಗ ಸರ್ಕಾರ ಮಾಡ್ತಾ ಇರುವಂಥದ್ದು. ಬೇರೆ ಬೇರೆ ಏಜೆನ್ಸಿಗಳು ಈ ತನಿಖೆಯನ್ನು ಈಗಾಗಲೇ ಕೈಗೆತ್ತಿಕೊಂಡಿರುವಂಥದ್ದು. ಯಾವ ಸ್ವರೂಪದಲ್ಲಿ ಅಂತಿಮವಾಗಿ ಇದರಲ್ಲಿ ರಿಸಲ್ಟ್ ಹೊರಬರುತ್ತೆ ಅಂತ ನೋಡಬೇಕು. ಯಾಕಂದರೆ ಬ್ಲ್ಯಾಕ್ ಬಾಕ್ಸ್ನಲ್ಲಿ ಇದರ ಸೀಕ್ರೆಟ್ ಖಂಡಿತವಾಗ್ಲೂ ಕೂಡ ಅಡಗಿರುತ್ತೆ ಅನ್ನುವಂತಹ ವಿಶ್ವಾಸ ಇದ್ದೇ ಇದೆ. ಅದರಿಂದ ಸಿಗಬಹುದಾಗಿರ್ತಕ್ಕಂಥ ಮಾಹಿತಿ ಆಧಾರದಲ್ಲೇ ಈ ದುರಂತಕ್ಕೆ ಏನು ಕಾರಣ ಆಯಿತು, ನಿಜಕ್ಕೂ ಕೂಡ ವಿಮಾನದ ತಾಂತ್ರಿಕ ದೋಷ ಕಾರಣ ಆಯಿತಾ, ಅಥವಾ ವಿಮಾನದಲ್ಲಿ ಬೇರೇನೇನಾದರೂ ಕಾರಣದಿಂದಾಗಿ ಈ ದುರಂತ ಸಂಭವಿಸಿದೆಯಾ ಅನ್ನುವಂಥದ್ದು ಕೂಡ ಗೊತ್ತಾಗಬಹುದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಹಣಕಾಸು ಆಯೋಗದನ್ನ ಭೇಟಿಯಾಗಿದ್ದಾರೆ. ಹಣಕಾಸು ಆಯೋಗದ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. 16th ಫೈನಾನ್ಸ್ ಕಮಿಷನ್ನಲ್ಲಿ ತಮ್ಮ ಅಭಿಪ್ರಾಯಗಳನ್ನು, ರಾಜ್ಯದ ಅಭಿಪ್ರಾಯವನ್ನು ಕೂಡ ಮಂಡನೆ ಮಾಡಿದ್ದಾರೆ. ರಾಜ್ಯದ ಕಡೆಯಿಂದ ಶಿಫಾರಸುಗಳನ್ನು ಕೂಡ ಮಾಡಿದ್ದಾರೆ. ಯಾಕಂದರೆ 15ನೇ ಹಣಕಾಸಿನ ಆಯೋಗದಲ್ಲಿ ರಾಜ್ಯಕ್ಕೆ ಅನ್ಯಾಯ ಆಗಿತ್ತು ಅನ್ನುವಂತಹ ಪ್ರತಿಪಾದನೆಯನ್ನು ಸಿದ್ದರಾಮಯ್ಯನವರು ಬಲವಾಗಿ ಮಾಡ್ತಾ ಇದ್ರು. ಕಳೆದ ತಿಂಗಳು ಅಂದರೆ ಮೇ 24ರಂದು ನಡೆದಂತಹ ನೀತಿ ಆಯೋಗದ ಸಭೆಯಲ್ಲಿ ಸಿದ್ದರಾಮಯ್ಯನವರು ಭಾಗಿಯಾಗಿಲ್ಲ. ಇವರು ನೀತಿ ಆಯೋಗದ ಸಭೆಯಲ್ಲಿ ಭಾಗಿಯಾಗದಿದ್ದರೆ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಹೇಗೆ ಕೇಂದ್ರದಿಂದ ಪಾಲು ತರ್ತಾರೆ ಅನ್ನುವಂತಹ ಪ್ರಶ್ನೆ ಇದ್ದೇ ಇತ್ತು. ಆದರೆ ಈಗ 16ನೇ ಹಣಕಾಸು ಆಯೋಗದ ಮುಂದೆ ರಾಜ್ಯದ ಬೇಡಿಕೆಗಳನ್ನು ಮತ್ತು ರಾಜ್ಯದ ಶಿಫಾರಸುಗಳನ್ನು ಅತ್ಯಂತ ಪ್ರಭಾವಯುತವಾಗಿ ಅವರು ಮಂಡನೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಪ್ರಕಾರ ಇವತ್ತು ಹಣಕಾಸು ಆಯೋಗವನ್ನು ಭೇಟಿಯಾದ ನಂತರ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿರೋ ಪ್ರಕಾರ ದೇಶದ ಒಟ್ಟು GDPಗೆ ಸುಮಾರು 8.7% ಕೊಡುಗೆಯನ್ನು ಕರ್ನಾಟಕ ನೀಡ್ತಾ ಬಂದಿದೆ. 8.7%. ಕಳೆದ ಬಾರಿ ಅದು ಡಬಲ್ ಡಿಜಿಟ್ಗೂ ಕೂಡ ಹೋಗಿತ್ತು. ಆದರೆ ಒಟ್ಟಾರೆಯಾಗಿ 8.7% ಕೊಡುಗೆಯನ್ನು ಕರ್ನಾಟಕ ನೀಡ್ತಿದೆ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ.
ಅಷ್ಟೇ ಅಲ್ಲದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ GST ಸಂಗ್ರಹಣೆಯ ವಿಚಾರಕ್ಕೆ ಬಂದಾಗ ಮಹಾರಾಷ್ಟ್ರವನ್ನು ಬಿಟ್ಟರೆ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಮಹಾರಾಷ್ಟ್ರ ನಂಬರ್ 1 ಪೊಸಿಷನ್ನಲ್ಲಿರುವಂಥದ್ದು. ಯಾಕಂದರೆ ಅಲ್ಲಿ ಮುಂಬೈ ಮಹಾನಗರ ಇದೆ, ಹೀಗಾಗಿ ಮಹಾರಾಷ್ಟ್ರಕ್ಕೆ ದೊಡ್ಡದಾದಂಥ ಅಡ್ವಾಂಟೇಜ್ ಇದ್ದೇ ಇರುತ್ತೆ. ಅದನ್ನು ಬಿಟ್ಟರೆ 2ನೇ ಪೊಸಿಷನ್ನಲ್ಲಿರುವಂಥದ್ದೇ ನಮ್ಮ ಕರ್ನಾಟಕ. 2ನೇ ಸ್ಥಾನದಲ್ಲಿದೆ ಕರ್ನಾಟಕ ರಾಜ್ಯ GST ಸಂಗ್ರಹಣೆಯಲ್ಲಿ. ಸಂಪನ್ಮೂಲ ಹಂಚಿಕೆಯಲ್ಲಿ ತೀವ್ರ ಅಸಮತೋಲನ ಇದೆ. ಕೇಂದ್ರ ಸರ್ಕಾರದಿಂದ ರಾಜ್ಯಗಳಿಗೆ ಹಂಚಿಕೆ ಆಗುವಂತಹ ಸಂಪನ್ಮೂಲದ ವಿಚಾರಗಳಿಗೆ ಬಂದಾಗ ಬಹಳಷ್ಟು ಅಸಮತೋಲನ ಕಂಡು ಬರ್ತಾ ಇದೆ ಅನ್ನೋಂಥದ್ದು ಸಿದ್ದರಾಮಯ್ಯನವರು ಹೇಳ್ತಿರುವ ಮಾತು. ವಿಶೇಷವಾಗಿ ಅವರು ಇದರಲ್ಲಿ ಪಾಯಿಂಟ್ಔಟ್ ಮಾಡಿರುವಂಥದ್ದು, ಕೇಂದ್ರಕ್ಕೆ ರಾಜ್ಯ 1 ಕೋಟಿ ರೂಪಾಯಿ ಹಣ, 1 ರೂಪಾಯಿಯನ್ನು ನಾವು ಕೊಟ್ಟರೆ ಕರ್ನಾಟಕದಿಂದ 1 ರೂಪಾಯಿ ಅಂದರೆ 100 ರೂಪಾಯಿ ಅಂದರೆ 1000 ರೂಪಾಯಿ ಅಥವಾ 1 ಕೋಟಿ ಅಥವಾ 1000 ಕೋಟಿ ಹೀಗೆ ಹೋಯಿತು ಅಂತ ಹೇಳಿದರೆ ನಮಗೆ ಅದರಲ್ಲಿ ಬರುವಂಥದ್ದು 1 ರೂಪಾಯಿಗೆ 15 ಪೈಸೆ ಅಷ್ಟೇ ಅಂತ. ಅಂದರೆ ಕೇವಲ 15% ಮಾತ್ರ ನಮಗೆ ರಿಟರ್ನ್ ಬರ್ತಾ ಇದೆ ಅನ್ನುವಂಥದ್ದನ್ನು ಸಿದ್ದರಾಮಯ್ಯನವರು ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಕೇಂದ್ರಕ್ಕೆ ರಾಜ್ಯ 1 ರೂಪಾಯಿಯನ್ನು ಕೊಟ್ಟರೆ ಕೇವಲ 15 ಪೈಸೆ ವಾಪಸ್ ಸಿಗ್ತಿದೆ. ಡಿವಲ್ಯೂಷನ್ ಆಫ್ ಫಂಡ್ ಮೂಲಕವಾಗಿ ನಮಗೆ ಸಿಗ್ತಿರುವಂಥದ್ದು ಕೇವಲ 15 ಪೈಸೆ ಮಾತ್ರ. ಬೇರೆ ಬೇರೆ ಯೋಜನೆಗಳ ಮೂಲಕವಾಗಿ ಹಣ ಬರಬಹುದು, ಆದರೆ ಡೆವಲ್ಯೂಷನ್ ಫಂಡ್ನಲ್ಲಿ ಬರುವಂಥದ್ದು ನಮಗೆ 15 ಪೈಸೆ ಮಾತ್ರ. ತೆರಿಗೆ ಪಾಲು ಇಳಿಸಿರೋದ್ರಿಂದ 80,000 ಕೋಟಿ ರೂಪಾಯಿಯಷ್ಟು ನಷ್ಟ ಆಗಿದೆ. ಕರ್ನಾಟಕಕ್ಕೆ ಆಗಿರ್ತಕ್ಕಂತಹ ನಷ್ಟ ಸಿದ್ದರಾಮಯ್ಯನವರ ಅಂದಾಜಿನ ಪ್ರಕಾರ 80,000 ಕೋಟಿ ರೂಪಾಯಿಗಳು. ತೆರಿಗೆ ಪಾಲನ್ನು ಇಳಿಕೆ ಮಾಡೋದ್ರಿಂದ, ಅಂದರೆ ಡೆವಲ್ಯೂಷನ್ ಫಂಡನ್ನು 15 ಪೈಸೆಗೆ 15%ಗೆ ಇಳಿಕೆ ಮಾಡಿರೋದ್ರಿಂದಾಗಿ ನಮಗೆ ಇಷ್ಟು ದೊಡ್ಡ ನಷ್ಟ ಆಗಿದೆ ಅನ್ನುವಂತಹ ನಂಬರನ್ನು ಸಿದ್ದರಾಮಯ್ಯನವರು ಕೊಡ್ತಾ ಇದ್ದಾರೆ. ಇದಕ್ಕೆ ಅವರು ಒಂದಿಷ್ಟು ಪರಿಹಾರದ ವಿಚಾರಗಳನ್ನು ಕೂಡ ಕೇಂದ್ರ ಸರ್ಕಾರದ ಮುಂದೆ, ಕೇಂದ್ರ ಹಣಕಾಸು ಆಯೋಗದ ಮುಂದೆ, 16ನೇ ಹಣಕಾಸು ಆಯೋಗದ ಮುಂದೆ ಸಿದ್ದರಾಮಯ್ಯನವರು ಮಂಡನೆ ಮಾಡಿದ್ದಾರೆ. ಅದನ್ನು ಕೂಡ ನಾನು ನಿಮಗೆ ಹೇಳಿದ್ದೆ. ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯನವರು ನ್ಯಾಯಯುತ ಸಂಪನ್ಮೂಲದ ಹಂಚಿಕೆಯ ಬಗ್ಗೆ ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಹಣಕಾಸು ಆಯೋಗದ ಮುಖ್ಯಸ್ಥರು ಮತ್ತು ಅದರ ಸದಸ್ಯರ ಮುಂದೆ ಕರ್ನಾಟಕದ ಮುಖ್ಯಮಂತ್ರಿಯವರು ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಕೇಂದ್ರ ಹಾಗೂ ರಾಜ್ಯಗಳ ಹಂಚಿಕೆ ಪ್ರಮಾಣ 50% ಹೆಚ್ಚಿಸಬೇಕು. ತೆರಿಗೆ ಹಂಚಿಕೆಯಲ್ಲಿ ಆಗಿರುವಂತಹ ಪ್ರಮಾಣದಲ್ಲೂ ಕೂಡ ನಮಗೆ 50%ವರೆಗೂ ಕೂಡ ಹೆಚ್ಚಳ ಮಾಡಬೇಕು ಅನ್ನುವಂಥದ್ದು. ಅಂದರೆ ನಾವು 1 ರೂಪಾಯಿ ಕೊಟ್ಟರೆ 50 ಪೈಸೆ ನಮಗೆ ವಾಪಸ್ ಸಿಗಬೇಕು ಅನ್ನುವಂತಹ ಪ್ರತಿಪಾದನೆಯನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಸೆಸ್ ಮತ್ತು ಸರ್ಚಾರ್ಜ್ಗಳನ್ನು 5%ಕ್ಕೆ ಮಿತಿಗೊಳಿಸಬೇಕು. ಅಂದರೆ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವಂತಹ ಸೆಸ್ಗಳು ಮತ್ತು ಸರ್ಚಾರ್ಜ್ಗಳೇನಿರ್ತವೆ ಅವುಗಳನ್ನು 5%ಕ್ಕೆ ಸೀಮಿತಗೊಳಿಸಬೇಕು. ಅದು ಜಾಸ್ತಿ ಆಗಬಾರ್ದು. ಅಂದರೆ ಬೇರೆ ಬೇರೆ ಹೆಡರ್ಗಳಲ್ಲಿ ಬೇರೆ ಬೇರೆ ಸೆಸ್ಗಳನ್ನು, ಬೇರೆ ಬೇರೆ ಚಾರ್ಜ್ಗಳನ್ನು, ಒಂದರಲ್ಲಿ 2%, ಇನ್ನೊಂದರಲ್ಲಿ 5%, ಹೀಗೆ ಎಲ್ಲ ಸೇರಿದಾಗ 7%, 8%, 10% ಈ ರೀತಿಯಾಗಿ ಆಗುತ್ತೆ. ಅದು ಹೋಗಬೇಕು. ಎಲ್ಲ ಸೇರಿದಾಗ ಅದು 5%ಗೆ ಮಿತಿಗೊಳಿಸಬೇಕು ಅನ್ನುವಂತಹ ಡಿಮ್ಯಾಂಡನ್ನು ಕೂಡ ಕರ್ನಾಟಕದ ಕಡೆಯಿಂದ ಮಾಡಿದ್ದಾರೆ. ಇನ್ನು ರಾಜ್ಯಗಳ ಕೊಡುಗೆಯಲ್ಲಿ 60% ಉಳಿಸ್ಕೊಳ್ಳೋದಕ್ಕೂ ಕೂಡ ಅವಕಾಶವನ್ನು ಕೊಡಬೇಕು ಅಂತ ರಾಜ್ಯಗಳ ಕೊಡುವಂತಹ ಪಾಲಿನಲ್ಲಿ 60%ರಷ್ಟನ್ನು ಉಳಿಸ್ಕೊಳ್ಳೋದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕು. ಇದರಿಂದಾಗಿ ರಾಜ್ಯಗಳ ಅಭಿವೃದ್ಧಿ ಆಗುತ್ತೆ. ರಾಜ್ಯಗಳ ಅಭಿವೃದ್ಧಿ ಆದರೆ ಅದು ಕೇಂದ್ರದ ಅಭಿವೃದ್ಧಿಯೂ ಕೂಡ ಆಗೋದಕ್ಕೆ ಸಾಧ್ಯ. ಒಟ್ಟಾರೆಯಾಗಿ ಭಾರತದ ಅಭಿವೃದ್ಧಿಯಲ್ಲಿ ರಾಜ್ಯಗಳ ಕೊಡುಗೆಯನ್ನು ಪ್ರಧಾನವಾಗಿ ಪರಿಗಣಿಸಬೇಕು ಅನ್ನುವಂತಹ ಪ್ರತಿಪಾದನೆಯನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. GDPಗೆ ರಾಜ್ಯಗಳು ಕೊಡುವಂತಹ ಕೊಡುಗೆಯನ್ನು ಆಧರಿಸಿ ಅನುದಾನ ಹಂಚಿಕೆ ಆಗಬೇಕು. ಅಂದರೆ ಕರ್ನಾಟಕ ಭಾರತದ GDPಗೆ ಹೆಚ್ಚು ಕೊಡುಗೆಯನ್ನು ಕೊಡುತ್ತೆ ಅಂತ ಹೇಳಿದರೆ ಕರ್ನಾಟಕಕ್ಕೂ ಕೂಡ ಸಿಗಬಹುದಾಗಿರುವಂತಹ ಪಾಲಿನ ಪ್ರಮಾಣ ಜಾಸ್ತಿ ಆಗಬೇಕು. ಚಿನ್ನದ ಮೊಟ್ಟೆ ಇಡುತ್ತೆ ಒಂದು ಕೋಳಿ ಅಂತ ಹೇಳಿದಾಗ ಅದನ್ನು ಉಪವಾಸ ಇಡಬಾರ್ದು. ಆ ಚಿನ್ನದ ಮೊಟ್ಟೆಯನ್ನು ಪ್ರತಿ ಬಾರಿಯೂ ಕೂಡ ಅದು ಚಿನ್ನದ ಮೊಟ್ಟೆ ಇಡೋದಕ್ಕೆ ಅವಕಾಶ ಕೊಡೋ ರೀತಿಯಲ್ಲಿ ಅದಕ್ಕೆ ಕರೆಕ್ಟಾಗಿ ಅದನ್ನು ಪೋಷಣೆ ಮಾಡಬೇಕು. ಆ ಸ್ವರೂಪದಲ್ಲಿನೇ GDP ಹೆಚ್ಚಿರುವಂತಹ ರಾಜ್ಯಗಳು ಕೊಡುವಂತಹ ಭಾರತದ GDPಗೆ ರಾಜ್ಯಗಳ ಕೊಡುಗೆ ಏನಿದೆ ಅವುಗಳ ಕೊಡುಗೆಯನ್ನು ಆಧರಿಸಿನೇ ಹಣ ಹಂಚಿಕೆಯನ್ನು ಮಾಡಬೇಕು, ಅನುದಾನದ ಹಂಚಿಕೆ ಮಾಡಬೇಕು ಅಂತೇಳಿ. ಇದರಿಂದಾಗಿ ರಾಜ್ಯಗಳ ಅಭಿವೃದ್ಧಿ ಆಗುತ್ತೆ. ರಾಜ್ಯಗಳ ಅಭಿವೃದ್ಧಿನೇ ದೇಶದ ಅಭಿವೃದ್ಧಿಯ ಬಹಳ ಮುಖ್ಯವಾದಂತಹ ಕೆಲಸ ಆಗಿರುತ್ತೆ ಅನ್ನುವಂತಹ ಒಂದು ಪ್ರತಿಪಾದನೆಯನ್ನು ಮಾಡಿದ್ದಾರೆ. ರಾಜಸ್ವ ಕೊರತೆ ಅನುದಾನವನ್ನು ತೆರಿಗೆ ಹಂಚಿಕೆಯ ಸೂತ್ರದಲ್ಲೇ ನೀಡಬೇಕು. ರಾಜಸ್ವ ಕೊರತೆಯಲ್ಲಿ ಇರುವಂಥ ಅನುದಾನವನ್ನು ಕೂಡ ತೆರಿಗೆ ಹಂಚಿಕೆಯ ಸೂತ್ರದಲ್ಲಿ ನೀಡಬೇಕು ಅನ್ನುವಂಥದ್ದನ್ನು ಕೂಡ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳಿಗೂ ಕೂಡ ಆದ್ಯತೆಯನ್ನು ನೀಡಬೇಕು. ಅಂದರೆ ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳನ್ನು ಅನೇಕ ಸಂದರ್ಭಗಳಲ್ಲಿ ಇದು ಉಚಿತ ಭಾಗ್ಯ, ಉಚಿತ ಯೋಜನೆಗಳು, ಇದು ಜನರನ್ನು ಸೋಮಾರಿಗಳನ್ನಾಗಿ ಮಾಡುವಂಥದ್ದು, ಈ ರೀತಿಯಾದ ಪ್ರತಿಪಾದನೆ ಸಾಮಾನ್ಯವಾಗಿ ಇದ್ದೇ ಇರುವಂಥದ್ದು. ಆ ಟೀಕೆ
ಎಲ್ಲ ಸಂದರ್ಭಗಳಲ್ಲೂ ಕೂಡ ಸರ್ಕಾರಗಳು ಎದುರಿಸ್ತವೆ. ಯಾವುದೇ ಸರ್ಕಾರ ಕೊಟ್ಟರೂ ಕೂಡ ಇಂತಹ ಟೀಕೆಗಳು ಇದ್ದೇ ಇರ್ತವೆ. ಆದರೆ ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳಿಗೂ ಕೂಡ ಆದ್ಯತೆಯನ್ನು ಕೊಡಬೇಕು. ಯಾಕಂದರೆ ಸಮಾಜದ ನಿರ್ಮಾಣದ ದೃಷ್ಟಿಯಿಂದ ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳು ಇರಬೇಕು ಅನ್ನುವಂತಹ ಪ್ರತಿಪಾದನೆಯನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ವಿಶೇಷವಾಗಿ ಅವರು ಬೆಂಗಳೂರಿನ ಮೂಲಸೌಕರ್ಯದ ದೃಷ್ಟಿಯಿಂದ ಇಟ್ಟಿರುವಂತಹ ಬೇಡಿಕೆ ಅತ್ಯಂತ ಮಹತ್ವದ್ದಿದೆ. ಬೆಂಗಳೂರು ಮೂಲಸೌಕರ್ಯಕ್ಕೆ 1.15 ಲಕ್ಷ ಕೋಟಿ ರೂಪಾಯಿ ಹೂಡಿಕೆಗೆ ಬೆಂಬಲವನ್ನು ಕೊಡಬೇಕು ಅಂತೇಳಿ. ಅಂದರೆ ಬೆಂಗಳೂರು ಈಗ ಕರ್ನಾಟಕ ನಂಬರ್ 2 ಅಲ್ಲಿದೆ, GST ಕೊಡುಗೆಯಲ್ಲಿ ಕರ್ನಾಟಕ ನಂಬರ್ 2 ಅಲ್ಲಿದೆ ಇಡೀ ಭಾರತದಲ್ಲಿ ಅಂತ ಹೇಳಿದರೆ ಅದರ ಸಿಂಹಪಾಲು ಬರ್ತಾ ಇರುವಂಥದ್ದು ಬೆಂಗಳೂರು ಮಹಾನಗರದಿಂದ. ಹೀಗಾಗಿ ಬೆಂಗಳೂರು ಮಹಾನಗರದ ಮೂಲಸೌಕರ್ಯ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಟ್ಟರೆ ಈಗ ನಾವು ಕರ್ನಾಟಕ ಏನು ಕೊಡ್ತಾ ಇದೆ GSTಗೆ ಕಾಂಟ್ರಿಬ್ಯೂಷನ್ ಮಾಡ್ತಿದೆ ಅದಕ್ಕಿಂತ ಜಾಸ್ತಿ ಕಾಂಟ್ರಿಬ್ಯೂಷನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಕಾರಣಕ್ಕಾಗಿಯೇ ಅವರು ಕೇಳ್ತಾ ಇರುವಂಥ 1.15 ಲಕ್ಷ ಕೋಟಿಯಷ್ಟು ಹೂಡಿಕೆಯನ್ನು ಬೆಂಗಳೂರು ಮಹಾನಗರದ ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಮಾಡಬೇಕು ಅನ್ನುವಂತಹ ಬೇಡಿಕೆಯನ್ನು ಕೂಡ ಮುಂದಿಟ್ಟಿದ್ದಾರೆ. ಬೆಳವಣಿಗೆ ಮತ್ತು ಸಮಾನತೆ ಜೊತೆಯಾಗಿ ಮುಂದುವರಿಬೇಕು. ಅಂದರೆ ಅಭಿವೃದ್ಧಿ ಮತ್ತು ಸಮಾನತೆ ಇವೆರಡೂ ಕೂಡ ಜೊತೆಯಾಗಿ ಸಾಗಬೇಕು. ಸಮಾನತೆಯನ್ನು ಸಾಧಿಸ್ತಾನೆ ನಾವು ಅಭಿವೃದ್ಧಿಯನ್ನು ಹೊಂದಬೇಕು ಅನ್ನುವಂತಹ ಪ್ರತಿಪಾದನೆಯನ್ನು ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರದ ಪರವಾಗಿ ತಮ್ಮ ಅಭಿಪ್ರಾಯಗಳನ್ನು ಕೇಂದ್ರ ಹಣಕಾಸು ಆಯೋಗದ ಮುಂದೆ ಮಂಡನೆ ಮಾಡಿದ್ದಾರೆ. ಯಾಕಂದರೆ ಕೇಂದ್ರ ಹಣಕಾಸು ಆಯೋಗದ ಮುಂದೆ ಹಿಂದಿನ ಅವಧಿಯಲ್ಲಿ 15ನೇ ಹಣಕಾಸು ಆಯೋಗ ಇತ್ತಲ್ಲ, 15ನೇ ಹಣಕಾಸು ಆಯೋಗದ ವಿಚಾರಕ್ಕೆ ಬಂದಾಗ ಅದು 4 ಜನ ಮುಖ್ಯಮಂತ್ರಿಗಳು ಕೂಡ ಅದರಲ್ಲಿ ತಮ್ಮದೇ ಆದಂತಹ ಭಾಗಿದಾರಿಕೆಯನ್ನು ಹೊಂದಿದ್ರು. ಅದು ಸಿದ್ದರಾಮಯ್ಯ, HD ಕುಮಾರಸ್ವಾಮಿ, BS ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಅವರು. ಆದರೆ ಅಂತಿಮವಾಗಿ ಅದರಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗಿತ್ತು ಅನ್ನೋಂಥ ಪ್ರತಿಪಾದನೆ ಇತ್ತು. ಈಗ 16ನೇ ಹಣಕಾಸು ಆಯೋಗದ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಪ್ರತಿಪಾದನೆಯನ್ನು ಕರೆಕ್ಟಾಗಿ ಮಾಡಿದರೆ ಮಾತ್ರನೇ ಕರ್ನಾಟಕಕ್ಕೆ ನಾಳೆ ದಿವಸ ಅನ್ಯಾಯ ಆಗಿದೆ ಅಂತ ಹೇಳೋದಲ್ಲ, ಇವತ್ತು ಅದನ್ನು ಸರಿಪಡಿಸಬೇಕಾದ ಕೆಲಸವನ್ನು ಮಾಡಬೇಕಾಗುತ್ತೆ. ಸದೃಢ ಭಾರತದ ನಿರ್ಮಾಣಕ್ಕೆ ನ್ಯಾಯಯುತ ಸಂಪನ್ಮೂಲ ಹಂಚಿಕೆ ಅಗತ್ಯ ಅನ್ನುವಂತಹ ಪ್ರತಿಪಾದನೆಯನ್ನು ಕೂಡ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತಿನ ಸಭೆಯ ನಂತರ ಮಾತನಾಡುವಾಗ ಏನೆಲ್ಲ ಹೇಳಿದ್ದಾರೆ, ಯಾವೆಲ್ಲ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾಗಿ ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀವಿ. ಸರ್ಚಾರ್ಜ್ನಲ್ಲಿ ನಮಗೆ ಯಾವ ರಾಜ್ಯಕ್ಕೂ ಪಾಲ್ ಕೊಡಲ್ಲ, ಕೇಂದ್ರ ಸರ್ಕಾರನೇ ಅದನ್ನು ಇಟ್ಕೊಳ್ತಾರೆ. ಅದರಲ್ಲಿ ನಮಗೆ ಪಾಲಿಲ್ಲ, ಯಾವ ರಾಜ್ಯಕ್ಕೂ ಪಾಲಿಲ್ಲ. ಅದು ಎಂಟೈರ್ ಸೆಂಟ್ರಲ್ ಗವರ್ಮೆಂಟ್ ಇಟ್ಕೊಳ್ತದೆ. Did you follow me? The government of India is collecting as a tax, cess and surcharge on various commodities. It is kept by government of India only. It has not been devolution of taxes to the states. It has not come to devolution of taxes. ಅದಕ್ಕೆ ಏನ್ ಹೇಳಿದೀವಿ ಅಂತಂದ್ರೆ ಅದು 5% ಗಿಂತ ಮೀರಬಾರದು. ಒಂದ್ ವೇಳೆ 5% ಮೀರಿದ್ರೆ ರಾಜ್ಯಗಳಿಗೂ ಕೂಡ ಕೊಡಬೇಕು ಅಂತ ಹೇಳಿದೀವಿ. ಡಿವಿಜಿಬಲ್ ಪೂಲ್ ನಲ್ಲಿ ಬರಬೇಕು. 5% ಗಿಂತ ಸಪೋಸ್ ಇಫ್ ದೇ ಕಲೆಕ್ಟ್ ಸೆಸ್ ಅಂಡ್ ಸರ್ಚಾರ್ಜ್ more than 5%, it has to come to the divisible pool. ಹೀಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕರ್ನಾಟಕದ ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಯಾವ ರೀತಿಯಲ್ಲಿ ಇದನ್ನು 16ನೇ ಹಣಕಾಸು ಆಯೋಗ ಪರಿಗಣಿಸುತ್ತೆ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಮುಖ್ಯಮಂತ್ರಿಯವರು ತಮ್ಮ ಒತ್ತಡವನ್ನು ಹಾಕಿದ್ದಾರೆ. ಉಳಿದವರು ಕೂಡ ಈ ಪ್ರಯತ್ನವನ್ನು ಮುಂದುವರಿಸಿದಾಗ ಮಾತ್ರ ಕರ್ನಾಟಕಕ್ಕೆ ಸಿಗಬಹುದಾಗಿರ್ತಕ್ಕಂಥ ಕೇಂದ್ರದ ಪಾಲು ಜಾಸ್ತಿ ಆಗೋದಕ್ಕೆ ಸಾಧ್ಯ ಇರುವಂಥದ್ದು. ಕೇಂದ್ರದ ಜಾಸ್ತಿ ಪಾಲು ಸಿಕ್ಕದ ಸಹಜವಾಗಿಯೇ ಅದರ ಬೆನಿಫಿಟ್ ಕರ್ನಾಟಕಕ್ಕೆ ಸಿಗುತ್ತೆ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು. ಇದಾಗಿತ್ತು ಇವತ್ತಿನ ಪಂಚಾಯಿತಿ. ನಮಸ್ಕಾರ.